ಗೈಸ್ ವೆಲ್ಕಮ್ ಬ್ಯಾಕ್ ಟು ಆರ್ನ ಕನ್ನಡ ಬ್ಲಾಗ್ಸ್. ಸೊ ನಾನು ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಬರ್ತೀನಿ ಅಂದರು, ಕರ್ಕೊಬರಕ್ಕೆ ಬಸ್ ಸ್ಟಾಪ್ ಹತ್ರ ಹೋಗಬೇಕು. ಆರ್ನ ಕೆಳಗಡೆ ಬಿಟ್ಟಿದ್ದೀನಿ ಓನರ್ ಆಂಟಿ ಮನೆಯಲ್ಲಿ. ಕರ್ಕೊಬರಕ್ಕೆ ಹೋಗ್ಬೇಕಲ್ಲ, ಇನ್ನು ನೋಡಿದ್ರೆ ಹತ್ಬಿಡ್ತಾಳೆ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ, ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಡಲೆ ತಿಂತಾಯಿದ್ದೀನಿ, ನನಗೆ ತುಂಬ ಇಷ್ಟ, ಫೇವ್ರೇಟ್ ಇದು. ಆಂಟಿ ಮಾಡಿದ್ರಂತೆ, ಓನರ್ ಆಂಟಿ ಕೊಟ್ಟಿದ್ರು. ಸೊ ಅದನ್ನು ತಿಂತಾಯಿದ್ದೀನಿ. ಟಿಫನ್ ಒಟ್ಟಿಗೆ ಅಡುಗೆ ಮಾಡಿಟ್ಬಿಟ್ಟಿದ್ದೀನಿ ಇವತ್ತು. ಮಮ್ಮಿ ಒಂದೆರಡು ಸೀರೆ ಪೆಂಡಿಂಗ್ ಇತ್ತು, ಯಾರ್ದು 2 ಮಿಸ್ ಆಗಿದೆಯಂತೆ. ಅದು 2 ತರೋದಕ್ಕೆ ಇಲ್ಲಿ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಬರ್ತಾಯಿದ್ದಾರೆ. ಇಲ್ಲೇ ನಾರಿತ್ವಾಗ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಹೋಗ್ತೀನಿ, ಬ್ಲಾಗ್ ನಾನು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ, ನೋಡಿ. ಹಾಯ್ ಮಾಡು ಮಮ್ಮಿ, ಹಾಯ್ ಮಾಡು ನಾನು ಯೂಟ್ಯೂಬ್ಗೆ ಅಂದರೆ. ಅದೆಷ್ಟು ಸಲ ಬಂದಿದ್ವು ಈ ಶಾಪಿಗೆ. ಡೇಸ್ ಈಗ ತಾನೇ ಬರ್ಬೇಕಾದ್ರೆ ತಗೊಬಂದು. ಇದೇನು ಟೇಸ್ಟ್ ಇರೋ ಥರನೇ ಕಾಣಿಸ್ತಿಲ್ಲ ಅಲ್ಲ ಮಮ್ಮಿ? ಕಲರ್ ನೋಡಿದ್ರೇ ಹೆಂಗೈತೆ ನೋಡು. ದೊಡ್ಡದು ಕಟ್ ಮಾಡೋಕ್ಕಿತ್ತು ಯಾವುದಾದ್ರು. ಸುಬ್ಬಿ ಸುಬ್ಬಿ ಚಡ್ಡಿ ಹಾಕಲಿ, ಸುಬ್ಬಿ ಎಲ್ಲರೂ ನಿಂಗೆ ಜಿಜಿಮಕತಿ. ಸೀರೆಗಳು ನೋಡಿ ಗೈಸ್, ಇದು ನಮ್ಮ ಹೋಮ್ಸ್ ತೊಗೊಂಡಿರೋದು. ಇದು ಕೊಡೋರ್ಗೆ 2 ಮಿಸ್ ಆಗಿರೋದು. ಇದೊಂದು ಸೀರೆ, ಎಲ್ಲೋ ಒಂದು, ಆರೆಂಜ್ ಒಂದು ಚೆನ್ನಾಗಿತ್ತಂತಾರೆ, ಡಿಸೆಂಟ್ ಲುಕ್ಕಾಗಿ. ಓನಮ್ಮ 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 1.5 ಪ್ರೈಸ್ ಇದು. ನೆಲಮಂಗ್ಲು ಓಡೋಣ ಅಂತ ಹೊಡ್ತಾ ಇದ್ದೀವಿ. ಹಂಗೆ ನೆಲಮಂಗ್ಲಕ್ಕೆ ಹೋದ್ರೆ ಗೈಸ್ ಎಲ್ಲ ಸೌದೋಗ್ಬಿಟ್ಟೈತೆ. ಇದು ಕೊಂಡಿದೆಯಲ್ಲ, ಇದು ಫುಲ್ಲು ಎಂಡಿಗೆ ಬಂದ್ಬಿಟ್ಟೈತೆ. ಇನ್ನೊಂದು ತಿಂಗಳು ಹೋದರೆ 5 ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷಕ್ಕೆ ಬೀಳುತ್ತೆ. ಫುಲ್ಲು ಸೌದೋ ಎಳೆ ಬಂದ್ಬಿಟ್ಟೈತೆ. ಅದಕ್ಕೆ ಫಸ್ಟ್ ಚೇಂಜ್ ಮಾಡಬೇಕು. ನಮ್ಮಮ್ಮ ಕಂತೆ ನೋಟ್ ಎಣಿಸ್ತವ್ರೆ. ಯಾರಿಗೆ ಮಮ್ಮಿ ಅದು? ಅಳಿಯಂಗೆ ಬಟ್ಟೆ ತಗೊಳಕಂತೆ ಗೈಸ್. ಒಂದು ಕಂತೆ ಕೊಡ್ತವ್ರೆ ಅಲ್ಲ. ಹಣ್ಣು ಅಂಗಡಿಗೆ ಹೋಗೋರೆ, ಹಣ್ಣು ವ್ಯಾಪಾರ ಮಾಡೋಕ್ಕೆ. ಅವ್ನು ಚಿಟ್ಟೇರಿ ಇಷ್ಟೆಷ್ಟವನೇ, ಏನು ಬುದ್ಧಿವಂತ ಗೊತ್ತಾ? ಒಂದು ಅರ್ಧ KGಗಿಂತ ಜಾಸ್ತಿ ಬಂದರೆ ಚಿಕ್ಕ ಕಟ್ ಮಾಡ್ತಾನೆ. ಬಿಸ್ನೆಸ್ ಮ್ಯಾನ್, ಒಳ್ಳೆ ಬಿಸ್ನೆಸ್ ಮ್ಯಾನು, ಕಲಾಕಾರ. ಸೈಡ್ ಬನ್ನಿ. ಸುಬ್ಬಿ ಕೈ ಹಿಡ್ಕೊಂಡು ಬರಬೇಕು. ಇಬ್ಬರು ಕೈ ಹಿಡ್ಕೊಂಬಿಟ್ಟವಳೆ, ಎಲ್ಲನೂ ಬಿಟ್ಟೊಳ್ತೈತಾರೆ ಅಂತ. ಆಯಿತು ನಡಿ, ಕಾರ್ ಬರ್ತೈತೆ ನಡಿ, ಕಾರ್. ಆಯಿತು, ಬಾಯ್, ನಡಿ. ಇದು ನೆಲಮಂಗ್ಲದಲ್ಲಿ ಪೇಟೆ ಬೀದಿ ಒಳಗಡೆ ಇದೆ ಅಂಗಡಿ. ಚೆನ್ನಾಗಿ ಹಾಕ್ಕೊಡ್ತಾರೆ. ನನ್ನ ಮದುವೆ ಆದಮೇಲೂ ಅಷ್ಟೇ ಇಲ್ಲೇ ತೆಗ್ಸಿ ಹಾಕ್ಸಿದ್ದು ಅಂಕಲ್. ನೀಟಾಗಿ ಒಳಗಡೆ ಎಲ್ಲ ಕವರಿಂಗ್ ಎಲ್ಲ ಮಾಡ್ತಾರೆ, ಅಂದರೆ ಚಿನ್ನ ಸವಿಬಾರ್ದು ಅಂದ್ಬಿಟ್ಟು ನೀಟಾಗಿ ಹಾಕ್ಕೊಡ್ತಾರೆ. ಚೆನ್ನಾಗಿ ಬಾಳಿಕೆ ಬಂತು. ನಿಜ ಚಿನ್ನ ಆದರೆ ಅಲ್ಲೇ ಸೌದೋಗ್ಬಿಡುತ್ತೆ. ಒಳಗಡೆ ಪಂಚೆಲ್ಲ ಹೊದ್ದು ಅದನ್ನೆಲ್ಲ ನೀಟಾಗಿ ತಾಳಿ ಸುತ್ತ ಸರ್ಕಲ್ ಇರುತ್ತಲ್ಲ, ಅದರಲ್ಲೆಲ್ಲ ಚಿಕ್ಕದು ಎಷ್ಟು ಮೈನ್ಯೂಟ್ ಥಿಂಗ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಅಂದರೆ ನಾನು ಅನ್ಕೋತಿರ್ತೀನಿ, ಇಷ್ಟು ಚಿಕ್ಕದೆಲ್ಲ ಹೆಂಗೆ ಮಾಡ್ತಾರಪ್ಪ ಅಂತ. ಇಲ್ಲೇ ತರಕಾರಿ ಹೂವು ಎಲ್ಲ ತೊಗೊಂಡು ಹೊರಟ್ವಿ. ಅಮ್ಮ ಹೂವು ವ್ಯಾಪಾರ ಮಾಡ್ತವ್ರೆ. ನಾನು ಸ್ವಲ್ಪ ಮನೆಗೆ ತರಕಾರಿ ತೊಗೊಂಡೆ. ನಾವು ಇಲ್ಲೇ ಬ್ಲೌಸ್ ಹೊಲಾಕಿರೋದು, ಇಲ್ಲೇ ಮುಂದೆ ಹಂಗೆ ಕೇಳಿಕೊಂಡು ಹೊರಟೋ. ಈಗ ತಾನೇ ತಾಟ್ಲಿಂಗ್ ತಿಂದು ಕೈ ತೊಳ್ಕೊಂಡು ವಿಡಿಯೋ ಮಾತ್ರ ಮಾಡೋಕ್ಕಾಗಿಲ್ಲ. ತಿಂದು ನಮ್ಮ ಮಮ್ಮಿ ಫಸ್ಟ್ ಟೈಮ್ ತಿಂದಿರೋದು ಮಮ್ಮಿ ನೀನು ತಾಟ್ಲಿಂಗು. ಅದೇ ಒಂದು ಎಳ್ನೀರು ಥರ ಇರುತ್ತಲ್ಲ,
ಎಳ್ನೀರಲ್ಲಿ ಒಂದು 3 ಕ್ಯೂಬ್ ಥರ ಇರುತ್ತೆ. ಸೊ ತಿಂದು ಚೆನ್ನಾಗಿತ್ತು ಅಲ್ವಾ ಮಗನೆ? ಇವಳು ಮತ್ತೆ ತಿನ್ನಲಿಲ್ಲ ಮುದ್ದು. ಒಂಚೂರು ಬಾಯಿಗೆ ತಕ್ಷಣ ನೋನು ಅಂತೆ. ಅದೇ ಕುರ್ಕಲಾದ್ರೆ ಮಮ್ಮಿ ತಿಂಡಿ ಅವೆಲ್ಲ ಗೊತ್ತಾಯ್ತೈತೆ ಮಗಿಗೆ. ಎತ್ಕೋ ಗೈಸ್, 2 ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್. ಅವಳು ಗೈಸ್ ಅಂದ್ಲು, ಎದ್ದ ತಕ್ಷಣ ವೀಡಿಯೋ ಅಷ್ಟೆಲ್ಲ ಸ್ಟಾರ್ಟ್ ಆಗಿರಲಿಲ್ಲ. ನನ್ನ ಫೋನ್ ವೀಡಿಯೋ ಆನ್ ಮಾಡಿದ ತಕ್ಷಣ ಗೈಸ್ ಅಂದ್ಲು ಅವಳು. ಅಲ್ಲ ಕೇಳಿಸ್ಕೊಂಡ್ರ ಅವಳ ಲ್ಯಾಂಗ್ವೇಜಲ್ಲಿ? ಗೈಸ್ ಓಕೆ. ಈಗ ನಾವು ನನ್ನ ಫ್ರೆಂಡ್ ಪಾಪು ಬರ್ಡೇಗೆ ಹೋಗ್ತಾ ಇದ್ದೀವಿ. ಹಾಗೆ 6ನಂದು ವ್ಯಾಕ್ಸಿನೇಷನ್ ಕೂಡ ಇದೆ. ನೋಡ್ಬೇಕು, ಇವತ್ತು ಸಂಡೇ ಆಫ್ ಡೇ. ಏನು ಮಾಡೋದು, ಇವತ್ತು ಕೊಡ್ಸೋದ ಅಥವಾ ನಾಳೆ ಕೊಡ್ಸೋದ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನೋಡೋಣ, ಇವ್ರು ಇವತ್ತೇ ಹೋಗ್ಬಿಟ್ಬೇಡೋಣ, ಆಮೇಲೆ ಬರ್ಡೇಗೆ ಹೋಗೋಣ ಬೇಕಿದ್ರೆ ಅಂತ ಹೇಳ್ತವ್ರೆ. ಒಂಚೂರು ಲೇಟ್ ಆದರೂ ಪರವಾಗಿಲ್ಲ, ಫಸ್ಟ್ ವ್ಯಾಕ್ಸಿನೇಷನ್ ಹಾಕ್ಸಿ ಆಮೇಲೆ ಹೋಗೋಣ ಅಂತವ್ರೆ. ನೋಡ್ಬೇಕಿನ್ನು ಹೆಂಗಾಗುತ್ತೆ ಅಂತ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಮ್ಮ ಪುಟಾಣಿ ಮುಂದೆ ಬರ್ತಾಯಿದೆ. ಗೈಸ್ ಫೈನಲಿ 6ನಂದು ವ್ಯಾಕ್ಸಿನೇಷನ್ ಆಯಿತು. ಅಲ್ಲಿ ಹಾಸ್ಪಿಟ್ಲು ನೋಡ್ತಿದ್ದಂಗೆ ಅವಳು ಸ್ಟಾರ್ಟು. ಒಳಗಡೆ ಹೋಗಕ್ಕೆ ಬಿಡಲಿಲ್ಲ, ಕೊನೆಗೆ ಕಾಯ್ದು ಆಚೆನೇ ನಿಲ್ಲಿಸ್ಕೊಂಬಿಟ್ಟೆ. ಅವಳದು ಕರ್ಕೊಂಡು ಅವಳು ಕೊಡ್ಸೋ ಟೈಮಿಗೆ ಒಳಗಡೆ ಕರ್ಕೊಂಡು ಕೊಡಿಸಿದಾಯಿತು. ಅಷ್ಟು ಅವಳಿಗೆ ಗೊತ್ತಾಗ್ಬಿಡುತ್ತೆ ಇವಾಗ ನೀಟಾಗಿ ಹಾಸ್ಪಿಟ್ಲು ಅಂತ ನೋಡ್ಕೊಂಬಿಟ್ಟವಳು ಚೆನ್ನಾಗಿ. ಆಚೆಯಿಂದನೇ ನೋಡ್ಕೊಂಬಿಡ್ತಾಳೆ. ಅಲ್ಲಿ ಹೋಯ್ತದಂಗೆ ಅವಳು ಸ್ಟಾರ್ಟು. ತೋರಿಸು ಮಗನೆ, ಎಲ್ಲಿ ಕೊಟ್ಟರು ಚುಚ್ಚಿ ಎಲ್ಲಿ ಕೊಟ್ರು ಮಗನೆ? ಚುಚ್ಚಿ ಎಲ್ಲಿ ಕೊಟ್ಟರು? ಚುಚ್ಚಿ ಇಲ್ಲಿ ಕೊಟ್ಟರು. ಇಲ್ಲೊಂದು 2 ಕಡೆ ಚಿಕನ್ ಪಾಕ್ಸ್ ಮತ್ತು ಫ್ಲೂ 2 ವ್ಯಾಕ್ಸಿನೇಷನ್ ಇತ್ತು. 2 ಆಯಿತು ಅವಳು. ಇನ್ನೇನು ನೆಕ್ಸ್ಟ್ ಯಾವ ವ್ಯಾಕ್ಸಿನೇಷನು ಇಲ್ಲ, ಇಯರ್ಲಿ ಒನ್ಸ್ ವ್ಯಾಕ್ಸಿನೇಷನ್ ಅಷ್ಟೇ. ಎಲ್ಲ ಕಂಪ್ಲೀಟ್ ಆಯಿತು ವ್ಯಾಕ್ಸಿನೇಷನ್ ಎಲ್ಲ. ತಿನ್ಕೊಂಡು ಹೋಗ್ತಾ ಇದ್ವಿ. ಅಜ್ಜಿರಲ್ಲಿ ಅರಸನನ್ನು ಮಾವನ ಇನ್ನೊಂದು ಫ್ರೀಯಾಗಿ ಕೊಡ್ತು. ಸೀಬೆಕಾಯಿ ಮತ್ತು ಇನ್ನು ಫ್ರೂಟ್, ಅದೇನು ಹೆಸರು ಏನೋ ಹೇಳ್ತು ಮರ್ತೋಗ್ಬಿಟ್ಟೆ. ಈ ಫ್ರೂಟು ಇದೊಂದು ದೊಡ್ಡವಿ, ಒಂದು ಅರ್ಧ ಕೆಜಿ ಇಷ್ಟೊಂದು ಕೊಟ್ಟೈತೆ ಅಜ್ಜಿ. ನೀವು ಯಾರಾದರೂ ಈ ಏನು ಸೊಡ್ಡೆಗೊಪ್ಪ ರೋಡಲ್ಲಿ ಬರ್ತಾಯಿದ್ದೀರಾದ್ರೆ, ನೆಲಮಂಗಲದಿಂದ ಸೊಂಡೆಗೊಪ್ಪ ಮತ್ತು ಮಲ್ಸಂದ್ರ ರೋಡಲ್ಲಿ ಮಧ್ಯದಲ್ಲಿ ಇಟ್ಕೊಂಡಿರ್ತಾರೆ ಅಜ್ಜಿ. ಅಂದರೆ ಎಷ್ಟೊಂದು ಜನ ಇಟ್ಕೊಂಡಿರ್ತಾರೆ, ಅಜ್ಜಿ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ತೊಗೊಳ್ಳಿ, ಜಾಸ್ತಿ ಹಾಕ್ಕೊಡ್ತಾರೆ. ನಾನು ವಿಡಿಯೋ ತೋರಿಸಿ ಇನ್ನೂ ಜಾಸ್ತಿ ಹಾಕ್ಕೊಡ್ತಾರೆ. ಫಂಕ್ಷನ್ ಎಲ್ಲ ಮುಗೀತು. ಹಿಂದೆಗಡೆ ಕಾಣಿಸ್ತಿದೆ ನೋಡಿ, ಅದೇ ಪಾರ್ಟಿ ಹಾಲು. ಹೋಗ್ಬೇಕು, ಕಾರ್ ಹತ್ಬೇಕು ಅನ್ಸುತ್ತಾನಿಲ್ಲ ಅವನೇ. ಬಾಮಗ್ನೆ ಹೋಗೋಣ, ಅಪ್ಪ ಕಾರ್ ತಂತು ಬಾ ಹೋಗೋಣ. ಯಾರದು ಮಗ್ನೆ? ತಾತನ ಹೆಸರೇನು? ಏನು? ಗಾಂಧಿ ತಾತ. ಆನಿ ತಾತ ಅಂತೆ. ನೋಟಲ್ಲಿ ಗಾಂಧಿ ತಾತ ಇರೋದ್ನ. ಏನು ಹೆಸರು ತಾತನ ಹೆಸರೇನು? ತಾತನ ಹೆಸರೇನು? ಗಾಂಧಿ ತಾತ ಮಗಳೇ ಹೆಸರು ಹೇಳು. ಅವಳೇ ಹೇಳ್ತಾಳಿರಿ. ಏನು ಮಗ್ನೆ? ತಾತನ ಹೆಸರೇನು? ತಾತ ಅಂತ ಗೊತ್ತು, ಹೆಸರೇನು ತಾತಂದು? ಗಾಂಧಿ ತಾತ. ವಿಡಿಯೋ ಮಾತ್ರ ಆನ್ ಮಾಡಿದ ತಕ್ಷಣ ಎಲ್ಲ ಹೇಳಲ್ಲ ಗೈಸ್, ಅದಕ್ಕೆ ಮುಂಚೆ ಹೇಳ್ತಾ ಇರ್ತಾಳೆ. ವಿಡಿಯೋ ಆನ್ ಮಾಡಿದ ತಕ್ಷಣ ಪಾಸು. ಹಂಗೆ ಎಲ್ಲ ಮಕ್ಕಳು ಹಿಂಗೆ ಅನಿಸುತ್ತೆ ನಾನು ನೋಡಿದ ಪ್ರಕಾರ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು, ಸೊ ಈಗ ಜೆಪ್ಟೋನಲ್ಲಿ ಚಿಕನ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಅಂದರೆ ಚಿಕನ್ ಏನು ಅವಶ್ಯಕತೆ ಇರಲಿಲ್ಲ. ನಾನು ಊಟಕ್ಕೆ ನಾಗೋಕೊಂಡು ಬರೋಕ್ಕೆ ಹೇಳಿದ್ದೆ ನನ್ನ ಹಸ್ಬೆಂಡ್ ಅವರ ತಂಗಿನ. ಅವರು ಎಲ್ಲ ಮನೆಯಲ್ಲೇ ಮಾಡಿದ್ದಾರೆ ಅಂತಂದರು. ಸೊ ಅದಕ್ಕೋಸ್ಕರ ಲಿಶಿಯಸಲ್ಲಿ ಬರೀ 4 ಲೆಗ್ ಪೀಸ್ ಆರ್ಡ್ರ್ ಮಾಡಿದೆ. ಸೊ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ ಎಲ್ರಿಗೂ ಹಂಗೆ, ಯಾಕಂದರೆ ಆದರೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಆನ್ಲೈನಲ್ಲಿ. ಸೊ ಅವ್ರ ಮನೇಲೇ ಊಟ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಅದರಲ್ಲಿ ಇವಾಗ ಚಿಲ್ಲಿ ಚಿಕನ್ ಮಾಡೋಣ ಅಂತ ಫಸ್ಟ್ ಟೈಮ್ ನಾನೇ ಟ್ರೈ ಮಾಡ್ತಾಯಿದ್ದೀನಿ. ಹೆಂಗಾಗುತ್ತೆ ಏನು, ಯಾವ ಥರ ಮಾಡ್ತೀನಿ ನಿಮಗೂ ತೋರಿಸ್ತೀನಿ. ಚೆನ್ನಾಗಿದ್ದರೆ 100% ನನ್ನ ರೆಸಿಪಿ ನೋಡಿಕೊಂಡು ನೀವು ಮಾಡ್ಬೋದು. ಈಗ ಆಲ್ಸರ್ ಮಾಡೋಣ ಅಂದ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ.
ಬಿರಿಯಾನಿ ನನಗೇನು ಇವಾಗ ಇಂಟ್ರೆಸ್ಟ್ ಇಲ್ಲ, ಮಧ್ಯಾಹ್ನ ಎಲ್ಲ ತಿಂದಿದ್ದೆ, ನನಗೆ ಇವತ್ತು ಬೇಡವಾಗಿತ್ತು. ತರಿಸ್ಬಿಟ್ಟಿದ್ದೀನಲ್ಲ ಮತ್ತು ನಾಳೆ ಎಲ್ಲ ಮಂಡೆ, ಅದಕ್ಕೋಸ್ಕರ ಲೆಗ್ ಪೀಸ್ ಅಲ್ವಾ ಚಿಕ್ಕ ಚಿಕ್ಕದಾಗಿದೆ 4, ಸೊ ಅದಕ್ಕೆ ಚಿಲ್ಲಿ ಚಿಕನ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ನೋಡಿದ್ದಾನೆ ಯಾವತ್ತು ಹೆಂಗೆ ಮಾಡ್ತೀನಿ ಅದನ್ನು ಅಂತ ನೋಟು, ಯಾಕಂದರೆ ನನಗೆ ಬರೋಲ್ಲ. ಫಸ್ಟ್ ಆಫ್ ಆಲ್ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಬಟ್ ಬೆಟರಾಗಿ ಬರುತ್ತೆ ಅಂತ ಗೆಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸ್ ಬೇಕಿತ್ತು, ಸೋಯಾ ಸಾಸ್ ಇಲ್ದಂಗೆ ಮಾಡ್ತೀನಿ, ಟ್ರೈ ಮಾಡ್ತೀನಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಈ ಸೀಸನಲ್ಲಿ ಹಣ್ಣಾಗಿರೋ ಮಾವಿನಕಾಯಿ ತಿಂದಿರಲಿಲ್ಲ ಗೈಸ್, ಇದೇ ಫಸ್ಟು. 2 ತೊಗೊಂಬಂದಿದ್ದೀನಿ ಟೇಸ್ಟ್ ಮಾಡುವ ಅಂಗಡಿಯಿಂದ. ಯಾವಾಗಲಾದರೂ ಯಾರಾದರೂ ಒಬ್ರು ಕೊಟ್ಟಿರೋರು, ಈ ಸಲ ನಾನೇ ಅಂಗಡಿಯಿಂದ ತೊಗೊಂಬಂದಿದ್ದೀನಿ. ಇದೊಂದು ನನ್ನ ಫೇವ್ರೇಟ್. ತಂದಿದ್ದೆ ಲಾಸ್ಟ್ ಟೈಮ್ ತಂದಿದ್ದೆ, ಯಾಕೋ ಚೆನ್ನಾಗಿರಲಿಲ್ಲ ಅದು, ಅದಕ್ಕೆ ಈ ಸಲ ನಾಟಿಕಾಯಿ ತಂದ್ಬಿಟ್ಟಿದ್ದೀನಿ. ಅಷ್ಟು ದೊಡ್ಡದಿದೆ, ಒಂದೇ ಕಟ್ ಮಾಡಬೇಕು. ಒಂಚೂರು ಲೈಟಾಗಿ ಉಡಿದೆ ಗೈಸ್. ಒಂದು ವರ್ಷದ ಮೊದಲನೇ ಮಾವಿನಕಾಯಿ ತಿಂದೆ, ತೂತಾಪುರಿ ಎಲ್ಲ ಇತ್ತಲ್ಲ ತಿಂದಿದ್ದೀನಿ. ಇದನ್ನು ತಿಂದಿರಲಿಲ್ಲ, ಸೊ ಹಣ್ಣನ್ನು ಯಾವಾಗಲೂ ಇಷ್ಟಪಡ್ತಿರ್ಲಿಲ್ಲ. ಇವತ್ತು ನಾನೇ ಇಷ್ಟಪಟ್ಟು ತೊಗೊಂಬಂದು ತಿಂತಾಯಿದ್ದೀನಿ. ತರಕಾರಿ ಎಲ್ಲ ತೊಗೊಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ಹಣ್ಣು ಇಟ್ಟಿದ್ರು, ಸೊ ಕಟ್ ಮಾಡೋಣ. ಆರ್ನಂಗೆ ಕೊಡಬೇಕಿತ್ತು, ಹಣ್ಣು ತಿಂದೇ ಇಲ್ಲ ಅನ್ಕೋತೀನಿ ನಾನು. ಆರ್ನಂಗೋಸ್ಕರ ನಾನು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ತೊಗೊಂಬಂದೆ. ನೋಡಿದ್ರೆ ಅನ್ನ ಮಲ್ಕೊಂಡಿದ್ದಾಳೆ. 7:30 ಮಲ್ಕೊಂಡೋಳೆ ಗೈಸ್. ರಾತ್ರಿ ಎಷ್ಟೊತ್ತಿಗೆ ಮಲ್ಕೊತಾಳೆ ಗೊತ್ತಿಲ್ಲ. ಮಧ್ಯಾಹ್ನ ನೀಟಾಗಿ ನಿದ್ದೆ ಆಗಿಲ್ಲ, ಫಂಕ್ಷನ್ಗೆಲ್ಲ ಕರ್ಕೊಂಡೋಗಿದ್ನಲ್ಲ, ಕಾರಲ್ಲೂ ನೀಟಾಗಿ ನಿದ್ದೆ ಮಾಡಲಿಲ್ಲ. ಅವಳಿಗೆ ನಿದ್ದೆ ಬರ್ತಾಯಿತ್ತು, ಟಿ ವಿ ನೋಡ್ತಾನೆ ಮಲ್ಕೊಂಬಿಟ್ಲು. ಮತ್ತು ಆ ಕಡೆ ಎತ್ತಿ ಮಲಗಿಸಿದ್ದೀನಿ. ಇವತ್ತು ನಾನು ನಿದ್ದೆಗೆಳದೇನೆ ಫಿಕ್ಸು. ಚಿಲ್ಲಿ ಚಿಕನ್ ಮಾಡೋದಕ್ಕೆ ಒಂದು ಸ್ವಲ್ಪ ಪೆಪ್ಪರ್, ಅಂದರೆ ನನ್ನ ಚಿಕನ್ ಇರೋದಕ್ಕೆ ತಕ್ಕಂತೆ ಹಾಕೋತಾ ಇದ್ದೀನಿ. ನಂದೊಂದು 300 to 400 ಗ್ರಾಮ್ಸ್ ಇರ್ಬೋದು ಅಷ್ಟೇ ಚಿಕನ್ನು, ಅದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಷ್ಟೊಂದು ಹಾಕಲ್ಲ, ಇಷ್ಟೊಂದು ಹಾಕ್ಬಿಟ್ರೆ ಅಷ್ಟೇ ಬೆಳಗ್ಗೆ ಕ್ಯಾಪ್ ಓಪನ್ ಆಗಿಬಿಡ್ತೈತೆ. ಆನಿಯನು, 1/4 ಭಾಗ ಆನಿಯನ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು. ಸೊ ಇವಾಗ ಹಾಕೋಣ ಬನ್ನಿ, ರುಬ್ಬೋಣ, ಟೇಸ್ಟ್ ಮಾಡೋಣ. ಸೊ ನಾನು ಚಿಲ್ಲಿ 2 ರುಬ್ಬ ಅದಕ್ಕೆ ಹಾಕೋತೀನಿ, ಇನ್ನು ಮಿಕ್ಕಿದ್ದು ಕಟ್ ಮಾಡೋಕ್ಕೋತೀನಿ. ಒಂದು 3 ಸಾಕು ನನಗೆ, 5 ಚಿಲ್ಲಿ ಸಾಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು, ತರ್ತರಿ ಹಂಗೆ ಪೇಸ್ಟ್ ಮಾಡ್ಕೊಳ್ಳೋದು. ಖಾರ ರೆಡಿ ಫ್ರೆಂಡ್ಸ್. ಈಗ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೇ ಸಾಲ್ಟ್ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಬಿಡಿ ಸ್ವಲ್ಪ ಹೊತ್ತು, ಆಮೇಲೆ ಒಗ್ಗರಣೆ ಹಾಕೋಣ. ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ 1 ಸ್ಪೂನಷ್ಟು. ಇವಾಗ ಇದನ್ನು ಗಂಟಿಲ್ದಂಗೆ ನೀರಲ್ಲಿ ಹಾಕಿ ಮಿಕ್ಸ್ ಮಾಡೋಣ, ರೆಡಿ ಮಾಡಿ ಇಟ್ಕೊಳ್ಳೋಣ. ಇನ್ನು ಚಿಕನ್ ಒಗ್ಗರಣೆ ಹಾಕಿದ್ಮೇಲೆ ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ. ಇವಾಗ ಆನಿಯನ್ ಹಾಕ್ಕೊಳ್ಳೋಣ. ಇದೇನು ಆಪ್ಷನಲ್ ಗೈಸ್, ಆನಿಯನ್ ಹಾಕಲೇಬೇಕು ಅಂತ ಏನಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಕಟ್ ಮಾಡಿರೋದು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಒಂದು ರೆಸಿಪಿ ನೋಡಿ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ. ಇವಾಗ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ವೋ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಒಬ್ಬಳೇ ಇಟ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಕಿದ್ದೀನಿ, ಮಿಕ್ಸ್ ಮಾಡೋಣ. ಅದ್ರ ಜೊತೆಗೆ ಚಿಲ್ಲಿ ಮತ್ತು ಕರಿಬೇವನ್ನ ಹಾಕಿದ್ದೀನಿ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಹಾಕಿ ಒಂದು ಮಿಕ್ಸ್ ಕೊಟ್ಟಿದ್ದೀನಿ. ಉಪ್ಪೆಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿದ್ವಲ್ಲ, ಎಕ್ಸ್ಟ್ರಾ ಏನು ಹಾಕಿಲ್ಲ, ಆಮೇಲೆ ನೋಡ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಬೇಯ್ತಿದೆ, ನೀರಾಗಿ ಬೇಯಿಸ್ತಾ ಇದ್ದೀನಿ.
ಚಿಕನ್ ಇದು ಟೆಂಡರ್ ಚಿಕನ್ ಅಲ್ವಾ, ಬೇಗ ಬೇಯ್ತೈತೆ. ನಾರ್ಮಲಾಗಿ ಕಟ್ ಮಾಡಿಸಿದ್ರೆ ಎಷ್ಟು ಬೇಗ ಬೇಯ್ತಿರಲಿಲ್ಲ. ಓಕೆ ಗೈಸ್, ಇದು ಹಿಂಗೆ ಓಪನಲ್ಲಿ ಬೇಯಿಸ್ತೀನಿ. ಸ್ವಲ್ಪ ತೆಳುವಾದ್ರೂ ಅದು ನಾವು ಇದನ್ನು ಬಿಡ್ತೀವಲ್ಲ, ಏನು ಕಾರ್ನ್ಫ್ಲೋರ್ದು, ಅವಾಗ ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿದೆ, ವೀಡಿಯೋ ಮಾಡಿದೆ, ಬಟ್ ವೀಡಿಯೋ ಸ್ಕಿಪ್ ಆಗಿದೆ. ಕಾರ್ನ್ಫ್ಲೋರ್ ಹಾಕಿ ನೋಡಿ ಎಷ್ಟು ತಿಕ್ಕಾಗಿದೆ ಗ್ರೇವಿ, ಎಷ್ಟು ತೆಳ್ಳಗಿದ್ದು, ಎಷ್ಟು ತಿಕ್ಕಾಗಿದೆ. ಸೊ ಇನ್ನೊಂದು 2 ನಿಮಿಷ ಚಿಕನ್ ರೆಡಿ ಆಗುತ್ತೆ. ಬೆಂದಿದೆ ಚಿಕನ್ ಆಲ್ರೆಡಿ, ನೋಡಿ ಓಪನ್ ಆಗಿದೆ ಎಲ್ಲ. ದಿಸ್ ಆ್ಯಕ್ಚುಲಿ ಲಿಟ್ರಲಿ ತುಂಬ ಚೆನ್ನಾಗೈತೆ. ನಾನು ರೈಸಿಗೆ ತಿಂತಾಯಿದ್ದೀನಿ, ರೈಸ್ ಮಾಡ್ಕೊಂಡಿದ್ದೀನಿ. ಬಟ್ ಬೇರೆ ಏನಕ್ಕಾದ್ರೂ ಕಾಂಬಿನೇಷನ್ ಆಗಿ ತಿಂದರೆ ಚೆನ್ನಾಗಿರುತ್ತೆ, ಪರೋಟ ಅದಕ್ಕೆಲ್ಲ ಹಂಗೆ ತಿನ್ನೋಕ್ಕಂತೂ ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ಟ್ರೈ ಮಾಡಿ ನೀವು ಒಂದ್ಸಲ, ಚೆನ್ನಾಗೈತೆ, ಗ್ರೇವಿ ಎಲ್ಲ ಚೆನ್ನಾಗಿದೆ. ಓಕೆ, ಟ್ರೈ ಮಾಡಿದ್ಕೂ ಚೆನ್ನಾಗಿ ಅನ್ನಿಸ್ತು. ಗೈಸ್, ಅಲ್ಲೊಂದು ಮೂನಿದೆ, ಇಲ್ಲೊಂದು ನಮ್ಮ ಮೂನಿದೆ, ನನ್ನ ಪುಟಾಣಿ ಮೂನು. ಪುಚ್ಚಿ ಮೂನು ನೋಡಬೇಕು ಅಂತ ಕರ್ಕೊಂಬಂದೋಳು ಗೈಸ್. ಜ್ವರ ಬೇರೆ ಬಂದೈತೆ, ವ್ಯಾಕ್ಸಿನೇಷನ್ ಕೊಡ್ಸಿರೋದಕ್ಕೆ. ಅಲ್ಲ ಬಂಗಾರಿ, ಮೈಯೆಲ್ಲ ಸುಡ್ತೈತೆ. ಈಗ ತಾನೇ ಊಟ ಮಾಡಿಸಿ ಸಿರಪ್ ಹಾಕ್ಸಿದ್ದೀನಿ, ಅದಕ್ಕೆ ಮೂನು ನೋಡಬೇಕು ಅಂದ್ಲು, ಕರ್ಕೊಂಡು ಮೇಲೆ ಬಂದಿದ್ದೀನಿ. ನಿಧಾನಕ್ಕೆ ಕಂದ, ನಿಧಾನಕ್ಕೆ ಹೊಡ್ಕೋತೀಯ ಅಲ್ಲಿ. One, 2, 3, ಓಡಿ. ನಿಧಾನಕ್ಕೆ. ಏನು ಮಗನದು? ಮೂನಾ? ಯಾಕೆ ಚುಚ್ಚಿ ಮಾಡ್ತೀವಿ ಮೂನಿಗೆ? ಹಾಕ ಮಗನೆ, ಹಾಕಿ ಚುಚ್ಚಿ ಮಾಡೋದು ಮೂನಿಗೆ. ಯಾಕಲ್ಲ ಪೋಲಿ? ಸ್ಟಾರ್ ಹೋಯ್ತಕ್ಕಂದಲ್ಲಿ. ಅಪ್ಪ, ಚುಚ್ಚಿ ಮಾಡ್ತೀವಿ ಸ್ಟಾರ್ಗೂ. ಯಾಕೆ? ಏನೈತೆ? ಹಬ್ಬು ಹೋಯ್ತಾ? ಅನ್ಕೊಂಡ ಅರ್ನನ್ ಜೊತೆ ಹಂಗೆ ಊಟ ಮಾಡಿಕೊಂಡು ಚಿಲ್ಲಿ ಚಿಕನ್ ಮಾಡಿದ್ನಲ್ಲ ಗೈಸ್. ಇನ್ನೊಂದು ಸ್ವಲ್ಪ ಅದು ಆಲ್ಟ್ರೇಷನ್ ಮಾಡಬೇಕು, ಯಾಕಂದರೆ ಅದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಾವು ಹೋಟೆಲಲ್ಲಿ ಎಲ್ಲಾದರೂ ತಿಂದಾಗ. ನಾನು ಮಾಡಿ ಸ್ವಲ್ಪ ಒಂಚೂರು ಮಂದಾಗೋಯ್ತು. ಅದು ಮೇ ಬಿ ಕಾರ್ನ್ಫ್ಲೋರ್ದು ಸ್ವಲ್ಪ ಕಡಿಮೆ ಬಿಡಬೇಕಿತ್ತು, ಒಂಚೂರು ಜಾಸ್ತಿ ಆಯ್ತೇನೋ ಅನಿಸ್ತು. ಅಂದರೆ ನಾನು ಮಾಡಿರೋ ಕ್ವಾಂಟಿಟಿಗೆ ಜಾಸ್ತಿ ಆಯಿತು ಅನಿಸುತ್ತೆ. ಚೆನ್ನಾಗಿ ಬೀಳ್ತೀಯ ಬೈಲಿ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ನನಗೊಂದು ಐಡಿಯಾ ಬಂದಿದೆ ಯಾವ ಥರ ಮಾಡಬೇಕು ಅಂತ. ಅದು ಬಿಟ್ಟು ಒಂದು ಸ್ವಲ್ಪ ಸಾಸ್ ಇದ್ದಿದ್ರೆ ಇನ್ನೂ ಬೆಟರ್ ಟೇಸ್ಟ್ ಬರ್ತಿತ್ತೇನೋ ಅಂತ ನನಗನ್ನಿಸ್ತು. ಬಟ್ ತಿನ್ನೋದಕ್ಕೆ ಏನು ಇದಿಲ್ಲ ಗೈಸ್, ಚೆನ್ನಾಗಿದೆ. ನೀವೇನು ಮಾಮೂಲಿ ಫ್ರೈ ಮಾಡ್ತೀರಾ ಅದೇ ಥರ ಇದೆ. ಸ್ವಲ್ಪ ಫ್ಲೇವರ್ ಚಿಲ್ಲಿ ಚಿಕನ್ ಥರನೇ ನಿಮಗೆ ಫೀಲ್ ಆಗುತ್ತೆ. ಫುಲ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ. ನಾನು ಮಾಡಿದ್ದು ಟೇಸ್ಟ್ ಚೆನ್ನಾಗಿತ್ತು, ಗುಡ್ ಟೇಸ್ಟ್. ಬಟ್ ಚಿಲ್ಲಿ ಚಿಕನ್ ಟೇಸ್ಟ್ ಬರೋಕು ಅಂದರೆ ಅದೇ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಮಾಡಬೇಕಿತ್ತು. ಅದು ಬಿಟ್ಟು ಒಂದು ಸಾಸ್ ಒಂದು ಆ್ಯಡ್ ಮಾಡಬೇಕಿತ್ತು, ಆವಾಗ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ. ಸೊ ಇದು ನನ್ನ ಫಸ್ಟ್ ಎಕ್ಸ್ಪೆರಿಮೆಂಟು ವ್ಲಾಗಲ್ಲಿ ಮಾಡ್ತಾ ಇರೋದು. ಅಂದರೆ ನಾನೊಂದು ನೋಡಿ ಮಾಡಿರೋದು, ಬೇರೆಯವ್ರದ್ದು ನೋಡಿ. ಓಕೆ ಗೈಸ್, ನೀವು ಮಾಡ್ಬೋದು, ಅದರಲ್ಲಿ ಏನು ಡೌಟ್ ಇಲ್ಲ. ಆರಾಮ್ಸೆ ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಅನ್ನಕ್ಕೆ ಸೂಟ್ ಆಗಿಲ್ದು ಬೇರೆದಕ್ಕೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ಅಂದರೆ ಏನಿದ್ರು ಚಪಾತಿ, ರೊಟ್ಟಿ ಆ ಥರದಕ್ಕೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ.